ನಮಸ್ಕಾರ ವೀಕ್ಷಕರೇ, ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರನಾಗ ಮಾರುಕಟ್ಟೆ ನೋಡ್ಬೋದು ನೀವು. ನಿಫ್ಟಿ 3% ಹೆಚ್ಚಿರೈತ್ರಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ 2.97% ಇರೈತಿ. ಸೆನ್ಸೆಕ್ಸೂ ಸಹ 3% ಹೆಚ್ಚಿರೈತಿ. ಮಾರುಕಟ್ಟೆ ಈ ಥರ ಇರಾಕ್ ಮೇನ್ ಕಾರಣ ಏನಂತಂದ್ರೆ ಇಂಡಿಯಾ ಮತ್ತು US ಟ್ರೇಡ್ ಇಲ್ಲ. ಇಂಡಿಯಾ US ಟ್ರೇಡ್ ಇಲ್ಲ ಆಗುವತ್ತನ್ನೋ ಕಾರಣದಿಂದ ಮಾರ್ಕೆಟ್ 6-7 ತಿಂಗಳ ಭಾಳ ಬೆಳತಿತ್ತ. ಫೈನಲಿ ಒಂದು ಗುಡ್ ನ್ಯೂಸ್ ಬಂತು ಮಾರುಕಟ್ಟೆಗ. ಹತ್ರದನ ಪರಿಣಾಮ ನೋಡ್ಬೋದ. ಇಂಡೆಕ್ಸ್ ಈ ವಾರನಾಗ ಚಲೋ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟಿತ್ತಂತ ನಾವು ಅನ್ಬೋದ. ಆದ್ರೂ ವೀಕ್ಷಕರೇ, ಇಂಡೆಕ್ಸ್ ವೈಸ್ ಅಷ್ಟೇ ರಿಕವರಿ ತೋರ್ಸವ. ಇವೇನ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನಾಗ ಏನು ಸ್ಟಾಕ್ಗಳು ಇದಾವ ಅವು ಇನ್ನೂ ಅಷ್ಟು ಸರಿಯಾಗಿ ಇನ್ನು ರಿಕವರಿ ತೋರಿಸಿಲ್ಲ. ಬಟ್ ಅವು ಫ್ಯೂಚರ್ನಾಗ ತೋರಿಸ್ಬೋದ. ಯಾಕಂತಂದ್ರೆ ಏನು ಗೌರ್ಮೆಂಟ್ ಚಲೋ ನಿರ್ಧಾರ ತೊಗೊಂಡೈತಿ ಈಗ ಸದ್ಯ. US ಇಂಡಿಯಾ ಟ್ರೇಡ್ ಡೀಲ್ ಆಗಲಿ, ಯುರೋಪಿಯನ್ ಯೂನಿಯನ್ ಜೊತೆ ಏನು ಟ್ರೇಡ್ ಡೀಲ್ ಆಗೈತೆ ಅದಾಗಲಿ, ಮತ್ತು ಬಜೆಟ್ನಾಗೂ ಹಲವಾರು AI ರಿಲೇಟೆಡ್, ಡಾಟಾ ಸೆಂಟರ್ ರಿಲೇಟೆಡ್, ಸೆಮಿಕಂಡಕ್ಟರ್ ರಿಲೇಟೆಡ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡೈತಿ. ಬಟ್ ಅದ್ರದ್ದು ರಿಸಲ್ಟ್ 4-5 ವರ್ಷ ಸಮಯ ಬಿಟ್ಟು ವೀಕ್ಷಕರಿಗೆ ಕಾಣ್ತೈತಿ. ಅದ ಕಾರಣ ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಈ ಥರ ವಲ್ಟೈಲ್ ಇರ್ಬೋದ. ಬಟ್ ಲಾಂಗ್ ಟರ್ಮ್ನಾಗ ಒಳ್ಳೆ ಕಂಪ್ನಿಗಳ್ಗೆ ಒಳ್ಳೇದನ್ನ ಐತಂತ ನಾವು ಅನ್ಬೋದ. ಅದ ಕಾರಣ ನಿಮ್ದು ಫೋಕಸ್ ಒಳ್ಳೆ ಕಂಪ್ನಿಗಳ ಮ್ಯಾಗ, ಒಳ್ಳೆ ಸ್ಟಾಕ್ ಮ್ಯಾಗ ಇರ್ಬೇಕಂತ ನನಗನ್ನಿಸ್ತೈತೆ ನೋಡ್ರಿ. ಮತ್ತು ಅದೇ ಥರ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ರೂ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ನೀವು 2% ಹೆಚ್ಚಿರೈತಿ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ನೋಡ್ಬೋದು 0.64% ಇರೈತಿ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಷ್ಟು ಇರಿಲ್ಲ, ಬಟ್ ಲಾರ್ಜ್ ಕ್ಯಾಪ್ ಭಾಳ ಇರಾವ. ಇದ್ರಲ್ಲೇನ ನಮಗೆ ಗೊತ್ತಾಗ್ತೈತಿ ಯಾಕೆ ಪೋರ್ಟ್ಫೋಲಿಯೋನಾಗ ರಿಕವರಿ ಇಲ್ಲ, ಯಾಕೆ ಬರೀ ಇಂಡೆಕ್ಸ್ಗಳು ರಿಕವರಿ ತೋರಿಸಿದ್ದಾವಂತ. ಮತ್ತೊಂದು ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರೆ US ಮಾರ್ಕೆಟ್ ಪಾಸಿಟಿವ್ ಇತ್ರಿ. ಡಾವ್ ಜೋನ್ಸ್ ನೋಡ್ಬೋದ 2.52% ಇರೈತಿ. S&P 500 1.97% ಇರೈತಿ. ನ್ಯಾಸ್ಡ್ಯಾಗನ್ನು ನೋಡ್ಬೋದು 2.25% ಇರೈತಿ. ಯುರೋಪಿಯನ್ ಮಾರ್ಕೆಟ್ಗಳನ್ನು ಗ್ರೀನ್ ಇದಾವ. ಏಷ್ಯನ್ ಮಾರ್ಕೆಟ್ಗಳು ನೋಡ್ರ ಮಿಕ್ಸ್ ರಿಯಾಕ್ಷನ್ ಐತಂತ ನಾವು ಅನ್ಬೋದ. ಸ್ವಲ್ಪ ಮಾರ್ಕೆಟ್ಗಳು ಬಿದ್ದಾವ, ಸ್ವಲ್ಪ ಮಾರ್ಕೆಟ್ಗಳೇ ಏರಿದಾವ. ಅದ ಕಾರಣ ಗ್ಲೋಬಲ್ ನೋಡ್ರ ಏನು US ಮಾರ್ಕೆಟ್ ಐತದ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತ್ರಿ ಫ್ರೈಡೇ ನೈಟ್. ಅದ ಕಾರಣ ಅದು ಒಂದು ಮಂಡೇ ನಾಳೆ ದಿನ ಸ್ವಲ್ಪ ಪಾಸಿಟಿವ್ ಆಗೋ ಸಂಭಾವನೆ ಹೆಚ್ಚೈತಂತ ನಾವು ಅನ್ಬೋದ. ಮತ್ತು ನಾವು FIDs ಡೇಟಾ ನೋಡ್ಬೋದ 1 ಫೆಬ್ರವರಿದಿಂದ 6 ಫೆಬ್ರವರಿ ತನಕ FIs 2645 ಕೊಟ್ಟಿದ್ದು ಬಾಯಿಂಗ್ ಬಂದೈತ್ರಿ. ನೋಡ್ಬೋದ FIs ಪ್ರತಿ ವಾರ ಸೆಲ್ಲಿಂಗನ್ನು ಮಾಡ್ಕೊಂಡು ಹೋಗ್ತೀರ. ಬಟ್ ಫೈನಲಿ ಈ ವಾರ ಬಾಯಿಂಗ್ ಬಂದೈತಿ. ಭಾಳ ಏನು ಬಂದಿಲ್ಲ, ಬಟ್ ಏನು ನೆಗೆಟಿವ್ನಾಗ ಸೆಲ್ಲಿಂಗ್ ಆಗತ್ತಿತ್ತ. ಆದರೆ ನಿಂತು ಸ್ವಲ್ಪ ಪಾಸಿಟಿವ್ನಾಗ ಬಾಯಿಂಗ್ ಬಂದಿದ್ರಿಂದ FIs ಅದು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅದು ಒಂದು ಪಾಸಿಟಿವ್ನ ಅನ್ಬೋದು ನಮ್ಮ ಮಾರುಕಟ್ಟೆಗೆ. ಯಾಕೆ FIs ಈ ಥರ ಬರತ್ತಾರಂತಂದ್ರೆ ಮೇನ್ ಕಾರಣ US ಇಂಡಿಯಾ ಟ್ರೇಡ್ ಡೀಲ್ ಆತ. ಏನಿದು ಒಂದು ಅನ್ಸರ್ಟನಿಟಿ ನಡೆದಿತ್ತು ಭಾರತದ ಮಾರುಕಟ್ಟೆಗೆ. ಅದು ಫೈನಲಿ ಡೀಲ್ ಆಗೋಣ ಈ ಥರ ವೀಕ್ಷಕರೇ FIs ಮತ್ತು ಮರಳಿ ಭಾರತಕ್ಕೆ ಬಂದ್ರಂತ ನಾವು ಅನ್ಬೋದ. ಮತ್ತು ನಮ್ಮ ರುಪೀಸನ್ನು ಈಗ ಸ್ವಲ್ಪ ಸ್ಟ್ರಾಂಗ್ ಆಗೈತಿ. ಭಾಳ ಸ್ಟ್ರಾಂಗ್ ಆಗಿಲ್ಲ, ಬಟ್ ಸ್ವಲ್ಪ ಸ್ಟ್ರಾಂಗ್ ಐತಿ ಡಾಲರ್ ವಿರುದ್ಧ. ಅದರದನ್ನು ಪರಿಣಾಮದಿಂದ FIs ಈ ಥರ ಬಂದಾರಂತ ನಾವು ಅನ್ಬೋದ. ಫ್ಯೂಚರ್ನಾಗ ಇನ್ನೂ ಕ್ಲಿಯರ್ ವ್ಯೂ ನಮಗೆ ಗೊತ್ತಾತಂತಂದ್ರೆ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಬಗ್ಗೆ ಈಗ ಆಲ್ರೆಡಿ ನಮಗೆ ನಿನ್ನೆ ಗೊತ್ತಾಗೈತಿ. ಡೇರಿ ಪ್ರಾಡಕ್ಟ್ ಮ್ಯಾಗ ಮತ್ತು ಯಾವ್ಯಾವ ರೈತರ ರಿಲೇಟೆಡ್ ಏನೇನು ವಸ್ತುಗಳಿದಾವ ಅವು US ಗುಡ್ಸ್ ಭಾರತನಾಗ ಬಂತಂತಂದ್ರೆ ಅದು ವೀಕ್ಷಕರೇ ನೆಗೆಟಿವ್ ಆಗ್ತೈತೆ ಭಾರತದ ರೈತರಿಗನ. ಅವೆಲ್ಲ ಟ್ರೇಡ್ ಡೀಲ್ದಿಂದ ಹೊರಗಿಟ್ಟಿದ್ದಾರೆ. ಮತ್ತು ಟೂ ವೀಲರ್ಗಳ ಮ್ಯಾಗ ಏನು USದು ಅದ್ರ ಮ್ಯಾಗನೂ ವೀಕ್ಷಕರೇ ಟೆರಿಫನ್ನು ಕಡಿಮೆ ಮಾಡಿದಾರ. ಅದ ಕಾರಣ ನೋಡ್ಬೇಕ್ರಿ, ಇನ್ನೂ ಸ್ಪಷ್ಟ ವೀಕ್ಷಕರೇ ಮಾಹಿತಿ ಬಂದಿಲ್ಲ. ಏನ್ರಿ ಸ್ಪಷ್ಟ ಮಾಹಿತಿ ಎರಡೂ ದೇಶಗಳಿಂದ ಬಂತಂದ್ರೆ ಖಂಡಿತವಾಗಿ ಅದ್ರ ಮ್ಯಾಗನೂ ವಿಡಿಯೋ ಮಾಡಿ ಯಾವ ವಸ್ತುಗಳು ಚೀಪ್ ಆಗೋದು ಭಾರತನಾಗ USದು, ಭಾರತದ ಯಾವ ವಸ್ತುಗಳು US ಹೆಚ್ಚು ಎಕ್ಸ್ಪೋರ್ಟ್ ಆಗ್ಬೋದು ಅಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತಿರ್ತೀನಿ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ಮತ್ತು ನಾವು US ಇಂಡಿಯಾ ಟ್ರೇಡ್ ಇಲ್ಲ ಆಲ್ರೆಡಿ ಹೇಳಿದ್ನ ಪಾಸಿಟಿವ್ ಐತ್ರಿ ವೀಕ್ಷಕರೇ. ಮತ್ತು ಡೈರಿ ವಸ್ತುಗಳ ಮ್ಯಾಗಾಗಲಿ ರೈತರ ರಿಲೇಟೆಡ್ ಅದು ಹೇಳಿದ್ನಿ. ಅದ ಕಾರಣ ಅದು ಒಂದು ಒಳ್ಳೇದನ್ನ ಅಂತ ನಾವು ಅನ್ಬೋದ. ಐಫೋನ್ ಅದು ಸ್ವಸ್ಥ ಆಗ್ಬೋದು ಅನ್ನೋ ಥರ ನೋಡೋಣ್ರಿ ಅದು ಫ್ಯೂಚರ್ನಾಗ ಏನೇನು ಡೇಟಾ ಬರ್ತೈತಿ. ಮತ್ತೊಂದು RBI ಮೀಟಿಂಗ್ ಇತ್ತ ಈ ವಾರನಾಗ. RBI ಮೀಟಿಂಗ್ನಾಗ ಏನೂ ರೆಪೋ ದರವನ್ನು ಚೇಂಜ್ ಮಾಡಲಿಲ್ಲ, ಯಥಾಸ್ಥಿತಿ ಇಟ್ರ. ಅದ ಕಾರಣ ಅದು ಒಂದು ಪಾಸಿಟಿವ್ ಅನ್ಬೋದ. ಯಾಕಂತಂದ್ರೆ ಮಾರುಕಟ್ಟೆಗೂ ಹೆಚ್ಚು ಆಸೆ ಇಲ್ಲಾಗಿತ್ತ ಕಡಿಮೆ ಮಾಡ್ತಾರಂತ, ಯಥಾಸ್ಥಿತಿನ ಇಡ್ತಾರಂತನ ವೀಕ್ಷಕರೇ ಮಾರ್ಕೆಟದು ಅನುಮಾನ ಇತ್ತ. ಅದೇ ಥರ ಯಥಾಸ್ಥಿತಿನ 2.25% ರೆಪೋ ದರ ಇಟ್ಟಿದ್ದಾರೆ RBI ಗವರ್ನರ್ ಅಂತ ನಾವು ಅನ್ಬೋದ. ಅದ್ರ ಬಗ್ಗೆನೂ ಡಿಟೇಲ್ದಾಗ ವಿಡಿಯೋ ಮಾಡೀನಿ ಮೀಟಿಂಗ್ನ ಏನೇನಾತಂತ. ಆ ವಿಡಿಯೋ ನೋಡಿರ್ಕಲಿದ್ರೆ ಆ ವಿಡಿಯೋನ ಹೋಗಿ ನೀವು ನೋಡ್ಬೋದ. ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ಬೋದು ವೀಕ್ಷಕರೇ. ಗೋಲ್ಡ್ ನಿನ್ನೆ ದಿನ 7 ಫೆಬ್ರವರಿ ದಿನ 9% ಹೆಚ್ಚು ಬಿದ್ದೈತ್ರಿ ಒಂದು ದಿನ. ಒಂದು ವಾರನಾಗ ನೋಡ್ಬೋದು 1.98% ಬಿದ್ದೈತಿ. ಗೋಲ್ಡ್ ಭಾಳ ಬಿತ್ರಿ. ಗೋಲ್ಡ್ ಯಾಕೆ ಈ ಥರ ಬಿತ್ತಂತಂದ್ರೆ ಮೇನ್ ಗೋಲ್ಡ್ ಆಲ್ರೆಡಿ ಭಾಳ ಏರ್ ಹೋಗಿತ್ತ. ಮತ್ತೆಲ್ಲ ಹೂಡಿಕೆದಾರರ ಇವು ಸೇಫರ್ ಅಸೆಟ್ ಕ್ಲಾಸ್ ಏನು ಅಂತೇವೆ ನಾವು ಗೋಲ್ಡ್ ಮತ್ತು ಸಿಲ್ವರ್. ಅದ್ರಾಗೂ ಸಹ ಸ್ಪೆಕ್ಯುಲೇಷನ್ ಥರ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡಿರ. ಮಾರುಕಟ್ಟೆನೇ ಯಾವ ಥರ ಹೂಡಿಕೆ ಮಾಡ್ತಾರಲ್ಲ ರೀ, ಹೂಡಿಕೆ ಮಾಡೋದ ತಕ್ಕೋದು ಆ ಥರ ಮಾಡೋಕೆ ಸ್ಟಾರ್ಟ್ ಮಾಡಿರ. ಯಾವಾಗಲೂ ಗೋಲ್ಡನ್ನು ಸೇಫ್ ಅಸೆಟ್ ಅಂತ ಹೂಡಿಕೆ ಮಾಡಿ ವರ್ಷಾನುಗಟ್ಟಲೆ ಹೋಲ್ಡ್ ಮಾಡ್ತಾರೆ
ಮಾಡ್ತಾರೆ. ಬಟ್ ಇದ್ರಾಗ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಅದ್ರದ್ದು ಪರಿಣಾಮ ಗೋಲ್ಡ್ ಅಂತ ಸೇಫರ್ ಅಸೆಟ್ ಕ್ಲಾಸ್ ಏನಂತೀವಿ, ಸೇಫ್ ಇರ್ತೈತಿ, ಭಾಳ ಏರಿಳಿತವನ್ನು ತೋರ್ಸಂಗಿಲ್ಲ ಅಂತೇವಿ, ಅಂಥದನ್ನು ಸಹ ಏರಿಳಿತವನ್ನು ತೋರ್ಸತೈತಿ. ಗ್ಲೋಬಲ್ ಮಾರ್ಕೆಟ್ನಾಗ ನಿನ್ನೆ 9% ಹೆಚ್ಚು ಬಿದ್ದೈತಿ ಗೋಲ್ಡ್. ಸಿಲ್ವರನ್ನು ನೋಡ್ಬೋದು ವೀಕ್ಷಕರೇ, ನಿನ್ನೆ ಪಾಸಿಟಿವ್ನಾಗನ ಕ್ಲೋಸಿಂಗ್ ಕೊಟ್ಟೈತಿ. ಬಟ್ ನಾವು ಸಿಲ್ವರ್ದ ಓವರ್ ಆಲ್ ನೋಡ್ರ ವೀಕ್ಷಕರೇ, ಅದು ಭಾಳ ವಲ್ಟೈಲ್ ಇತ್ತ, ಅದು ಸಹ ಭಾಳ ಏರಿಳಿತವನ್ನು ತೋರಿಸಿತ. ಅದ ಕಾರಣ ಅದು ಒಂದು ನೆಗೆಟಿವ್ನ ಪಾಯಿಂಟ್ ಅಂತ ನಾವು ಅನ್ಬೋದು. ಸಿಲ್ವರ್ ಮತ್ತು ಗೋಲ್ಡ್ ಏನು ಭಾಳ ಇರಿದ್ದು ಈಗ ಸ್ವಲ್ಪ ಕೆಳಗೆ ಬರತ್ತವಂತ ನಮಗೆ ಗೊತ್ತಾಗ್ತೈತಿ. ಮತ್ತು ನಾವು WTI ಕ್ರೂಡ್ ಆಯಿಲ್ ನೋಡ್ಬೋದು. WTI ಕ್ರೂಡ್ ಆಯಿಲ್ ಆಗಲಿ, ಬ್ರೆಂಟ್ ಕ್ರೂಡ್ ಆಯಿಲ್ ಆಗಲಿ ಪಾಸಿಟಿವ್ ಆಗಿದಾವ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ನಮ್ಮ ಮಾರುಕಟ್ಟೆಗೆ ಅಂತಲೂ ಅನ್ಬೋದು. ಬಟ್ $70 ಕೆಳಗಿರೋದ್ರಿಂದ ಹೆಚ್ಚು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಾವು ಬಿಟ್ಕಾಯಿನ್ ನೋಡ್ಬೋದು ವೀಕ್ಷಕರೇ, ಬಿಟ್ಕಾಯಿನ್ ಕಂಟಿನ್ಯೂ ಬೆಳ್ಕೊಂತಾನೆ ಹೋಗತೈತಿ. ಬಿಟ್ಕಾಯಿನ್ ಹಾಫ್ ಆತ್ರಿ ಅದ್ರ ರೇಟ್, ಏನು $1 ಲಕ್ಷ ಮ್ಯಾ ಹೋಗಿತ್ತ, ಅದೀಗ ಹೇಳೋದು ವೀಕ್ಷಕರೇ. ನೋಡ್ಬೋದು ನೀವು, $69,231 ನಡೆದೈತಿ. ಏನು 1 ಲಕ್ಷ ಮ್ಯಾ ಹೋಗಿತ್ತು ಬಿಟ್ಕಾಯಿನ್, ಈಗ ಆಲ್ಮೋಸ್ಟ್ ಹಾಫ್ ಆಗೋ ತುದಿಗೆ ಬಂದೈತಿ. ಬಿಟ್ಕಾಯಿನ್ ಈ ಥರ ಎದಕ್ಕೆ ಬೀಳತೈತೆ ಅಂತಂದ್ರೆ ಒಂದು ಹಳೆ ವಿಡಿಯೋ, ಮತ್ತು ಇಲ್ಲಿ ಏನಂತಂದ್ರೆ ದ ಮಾರ್ಕೆಟ್ 24/7 ಓಪನ್ ಇರೋದ್ರಿಂದ ಇದಕ್ಕೆ ಯಾರು ತಡೆಯವ್ರೂ ಇರಂಗಿಲ್ಲ. ಒಂದು ಕೆಟ್ಟ ಸುದ್ದಿ ಬಂದ್ರೆ ಒಮ್ಮೆ ಕುಸಿದು ಬಿಡ್ತೈತಿ. ಅದ ಕಾರಣ ಎಷ್ಟಾಗ್ತೈತೆ ಅಷ್ಟು ರಿಟೇಲ್ ಇನ್ವೆಸ್ಟರ್ ಇಂಥವೆಲ್ಲ ಕ್ರಿಪ್ಟೋ ಕರೆನ್ಸಿ ಅದರಿಂದ ದೂರ ಇದ್ರೇನ ಭಾಳ ಒಳ್ಳೇದಂತ ನನಗನ್ನಿಸ್ತೈತಿ. ಯಾಕಂತಂದ್ರೆ ಭಾರತ ದೇಶದಾಗ ಪ್ರಾಪರ್ ಇದ್ರ ಬಗ್ಗೆ ಏನು ರೆಗ್ಯುಲೇಟ್ ಮಾಡೋರಿಲ್ಲ, ಏನೂ ಇಲ್ಲ. ಅದ ಕಾರಣ ಇದರಿಂದ ದೂರ ಇರೋದನ್ನ ಒಳ್ಳೇದ. ಆದ್ರೆ ನೀವು ಟ್ರೇಡಿಂಗ್ ಮಾಡ್ತಿದ್ರೆ ಎದಕ್ಕೆ ಬಿದ್ದೈತಂತಂದ್ರೆ, ಒಂದು ಹಳೆ ವಿಡಿಯೋ ವೈರಲ್ ಆಗತೈತ್ರಿ ಬಿಟ್ಕಾಯಿನದ. ಒಬ್ಬ ವ್ಯಕ್ತಿ ಏನು ಹೇಳ್ದಾನಂತಂದ್ರೆ, ಒಂದು ಹಳೆ ವಿಡಿಯೋನಾಗ ಅವಾಗ ಹೇಳಿದ್ದ, ಅವಾಗ ಯಾರು ಸೀರಿಯಸ್ ತಗೊಲಿಲ್ಲ, ಯಾಕಂದ್ರೆ ಬುಲ್ ರನ್ ನಡೆದಿತ್ತ. ಈಗ ಬಿಟ್ಕಾಯಿನ್ ಕ್ರ್ಯಾಶ್ ಆಗಿದ್ರಿಂದ ಆ ಹಳೆ ನೆಗೆಟಿವ್ ಸುದ್ದಿ ಈಗ ಮಾರ್ಕೆಟ್ನಾಗ ಭಾಳ ವೈರಲ್ ಆಗತೈತಿ. ಅದೇನಂತಂದ್ರೆ ಒಬ್ಬ ವ್ಯಕ್ತಿ ಏನು ಹೇಳೋಣಂತಂದ್ರೆ, ಯಾರು ಬಿಟ್ಕಾಯಿನ್ ಕಂಡು ಹಿಡ್ದಾರಂತ ಯಾರಿಗೂ ಗುರ್ತಿಲ್ರಿ. ಬಟ್ ಆ ವ್ಯಕ್ತಿ ಏನಂದಾನಂತಂದ್ರೆ, ಅದು ಯಾರಂತ ಗುರ್ತಾತಂತಂದ್ರೆ, ನೀವು ಇಂಥ ಅಸೆಟ್ನಾಗ ಹೂಡಿಕೆನ ಮಾಡಂಗಿಲ್ಲ, ಎಲ್ಲ ರೊಕ್ಕ ತೊಗೊಂಡ್ಬಿಡ್ತೀರಿ ಅಂತ ಒಂದು ಹೇಳಿಕೆ ಕೊಟ್ಟಾರ. ಆ ಯಾವ ವ್ಯಕ್ತಿ ಏನು ಗೊತ್ತಿಲ್ಲ, ಬಟ್ ಇದ ಒಂದು ಹೇಳಿಕೆದಿಂದ ಈ ಥರ ಅನ್ಸರ್ಟನಿಟಿದಿಂದನೂ ಕ್ರಿಪ್ಟೋ ಕರೆನ್ಸಿ ಈ ಥರ ಬೆಳತೈತೆ ಅಂತ ಅನ್ನತ್ತಾರ. ಅದ ಕಾರಣ ಕ್ರಿಪ್ಟೋ ಮಾರ್ಕೆಟ್ದಾಗೂ ಬೇರಿಶ್ನೆಸ್ಸನ್ನು ಐತಂತ ನಾವು ಅನ್ಬೋದು. ಮತ್ತು ಹಲವಾರು ಫ್ಯಾಕ್ಟರ್ಗಳಿದ್ದಾವೆ, ಬಟ್ ಇದು ಒಂದು ಫ್ಯಾಕ್ಟರ್ ಆಗ್ತೈತೆ ಅಂತಲೂ ನಾವು ಅನ್ಬೋದು. ಡಾಲರ್ ಮತ್ತು ರುಪೀಸ್ ನೋಡ್ಬೋದು. $1 = 90.60 ನಡೆದೈತಿ. ಸ್ವಲ್ಪ ರುಪೀಸ್ ವೀಕ್ ಆಗೈತಿ, ಆದ್ರೂ ನೋಡ್ಬೋದು. ಇದು ಗ್ರಾಫ್ ನೋಡ್ರಿ ಏನು ಗೊತ್ತಾಗ್ತೈತಿ, ರುಪೀಸ್ ಸ್ಟ್ರಾಂಗ್ ಐತಿ ಡಾಲರ್ ವಿರುದ್ಧ. ಅದ ಕಾರಣ ಇದು ಒಂದು ಒಳ್ಳೆಯದನ್ನು ನಮ್ಮ ಮಾರುಕಟ್ಟೆಗೆ ಅನ್ಬೋದು. ಮತ್ತು ನೀವೆಲ್ಲ ಟ್ರೇಡ್ ಡೀಲ್ ಆಗತ್ತವ, ಆ ಟ್ರೇಡ್ ಡೀಲ್ದು ಎಫೆಕ್ಟ್ 5-6 ವರ್ಷಲೇ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ 5-6 ವರ್ಷ ತನಕ ನಮ್ಮ ದೇಶದ ಎಕ್ಸ್ಪೋರ್ಟ್ ಹೆಚ್ಚೋದು ಅಂತಂದ್ರೆ ಆಟೋಮೆಟಿಕ್ಲಿ ಫಾರೆಕ್ಸ್ ಭಾರತನಾಗ ಬರ್ತೈತಿ, ಫಾರೆಕ್ಸ್ ಕರೆನ್ಸಿ. ಅದರಿಂದ ಆಟೋಮೆಟಿಕ್ಲಿ ಭಾರತದ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ. ಅದೇ ಕಾರಣ ನನಗೆ ಅನಿಸ್ತೈತಿ, ಇದೇನು ರುಪೀಸ್ ಐತಿ 90 ಅದು ಟಚ್ ಐತಿ, ಈಗ 5-6 ವರ್ಷ ಬಿಟ್ಟು ರುಪೀಸ್ ಸ್ಟ್ರಾಂಗ್ ಆಗ್ತೈತ್ರಿ. ಯಾಕಂತಂದ್ರೆ ಏನು ನೀವು ಟ್ರೇಡ್ ಡೀಲ್ ಆಗತ್ತವ, ಆ ಟ್ರೇಡ್ ಡೀಲ್ದಿಂದ ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗೋ ಸಂಭಾವನೆ ಐತಿ. ಮತ್ತು ನಮ್ಮ ಗೌರ್ಮೆಂಟ್ ರಿನ್ಯೂವಬಲ್ ಎನರ್ಜಿ ಮತ್ತು ಭಾರತದಾಗನ ನ್ಯೂಕ್ಲಿಯರ್ ಎನರ್ಜಿ ಇದ್ರ ಬಗ್ಗೆ ಕೆಲಸ ಮಾಡತೈತಿ. ಅದು ಎಲ್ಲ ಎನರ್ಜಿ ಉತ್ಪಾದನೆ ಆತ, ಎಲ್ಲ ಇವಿ ಕಾರ್ಗಳದು. ಅದು ಅಂತಂದ್ರೆ ಏನು ನಾವು ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ ಬೇರೆ ದೇಶಗಳಿಂದ, ಅಲ್ಲೇ ನಮ್ಮ ರೊಕ್ಕ ಭಾಳ ವೇಸ್ಟ್ ಆಗ್ತಾವ. ಅದ ಕಾರಣದಿಂದ ರುಪೀಸನು ವೀಕ್ ಆಗ್ತೈತಿ. ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಸ್ವಲ್ಪ ಕಡಿಮೆ ಆತ ಅಂತಂದ್ರೆ ಮತ್ತು ವೀಕ್ಷಕರೇ, ನಮ್ಮದು ಟ್ರೇಡ್ ಡಿಫಿಸಿಟ್ದಿಂದ ಟ್ರೇಡ್ ಸರ್ಪ್ಲಸ್ನಾಗ ನಾವು ಬರ್ತೀವಿ. ಅದರಿಂದ ಆಟೋಮೆಟಿಕ್ಲಿ ನಮ್ಮ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ. ಅದ ಕಾರಣ ಅದು ಒಂದು ನಮ್ಮ ದೇಶದ ಎಕನಾಮಿಗೆ, ನಮ್ಮ ದೇಶದ ಮಾರುಕಟ್ಟೆಗೆ ಲಾಂಗ್ ಟರ್ಮ್ನಾಗ ಪಾಸಿಟಿವ್ ಆಗ್ಬೋದು ಅಂತ ನನಗೆ ಓವರ್ ಆಲ್ ವೀಕ್ಷಕರೇ ಇದೈತೆ. ಈ ವಿಡಿಯೋನಾಗ ಎಲ್ಲ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಿನ್ನೆ ಒಂದು ಪುಸ್ತಕದ ಸಮ್ಮರಿ ಬಗ್ಗೆ ಡೀಟೇಲ್ದಾಗ ನಾ ತಿಳಿಸೀನಿ. ಅದ ಕಾರಣ ಫ್ರೀ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ, ಅದು ಒಂದು ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ವಾರೆನ್ ಬಫೆಟ್ ಅವರನ್ನು ಸಹ ಆ ಪುಸ್ತಕದ ಆಥರ್ ಅವ್ರು ಇದ್ದಾರ, ಹಾರ್ವರ್ಡ್ ಮಾರ್ಸ್ ಅವ್ರದ್ದು ಮೇಲ್ ಬಂತಂದ್ರೆ ವಾರೆನ್ ಬಫೆಟ್ ಅವರ ಎಲ್ಲ ಕೆಲಸವನ್ನ ಬಿಟ್ಟು ಆ ಮೇಲನ್ನು ನೋಡ್ತಾರಂತ್ರಿ. ಅದ ಕಾರಣ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರನ್ನ ಅಷ್ಟು ರೆಸ್ಪೆಕ್ಟ್ ಅವರು ಕೊಡ್ತಾರ, ಅಥವಾ ಅಷ್ಟು ಮಹತ್ವ ಅವರು ಕೊಡ್ತಾರಂತಂದ್ರೆ ನಾವು ಒಬ್ಬ ಸಾಮಾನ್ಯ ಹೂಡಿಕೆದಾರರಾಗಿ ಅವ್ರದ್ದು ಪುಸ್ತಕನ ನೋಡಕನ ಬೇಕು, ಓದಾಕನ ಬೇಕು, ಅದ್ರ ಬಗ್ಗೆ ತಿಳ್ಕೊಳಕನ ಬೇಕಾ. ಅದ ಕಾರಣ ಆ ವಿಡಿಯೋನ ಹೋಗಿ ನೋಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಚಂದ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.